ಶಿವಾಜಿನಗರದಲ್ಲಿ ನಿನ್ನೆ ಜಿಬಿ ಅಧಿಕಾರಿಗಳ ಮೇಲೆ ಆಪರೇಷನ್ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಬೇಕಾದ್ರೆ ವಿಪರೀತ ಹಲ್ಲೆ ಪೆಪ್ಪರ್ ಸ್ಪ್ರೇ ಹೊಡೆದಂತಹ ಪ್ರಕರಣದಲ್ಲಿ ಅರೆಸ್ಟ್ ಕೂಡ ಆಗ್ತಾ ಇದೆ. ಈಗ ಅವ್ರ ಹಿನ್ನೆಲೆಗಳು ಅವ್ರ ಬಂಡವಾಳಗಳು ಎಲ್ಲವೂ ಕೂಡ ಈಗ ಬಯಲಾಗಿದೆ. ಪ್ರಕರಣದ ಪ್ರಮುಖ ಆರೋಪಿ ಬಸವರಾಜನನ್ನ ಬಂಧಿಸಲಾಗಿದೆ. ಶಿವಾಜಿನಗರದಲ್ಲಿ ಗೂಂಡಾಗಿರಿ ಮಾಡಿದ್ದ ಈ ವ್ಯಕ್ತಿ ಮತ್ತು ಭಯದ ಉತ್ಪಾದನೆಯನ್ನು ಕೂಡ ಈ ವ್ಯಕ್ತಿ ಮಾಡಿದ್ದ. ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರಿಂದ ಬಸವರಾಜನನ್ನ ಅರೆಸ್ಟ್ ಮಾಡಲಾಗಿದೆ. ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ ಒಟ್ಟು 11ಕ್ಕೆ ಏರಿಕೆ ಆಗಿದೆ. ಪೊಲೀಸರಿಗೆ ಸಚಿವ ಕೃಷ್ಣ ಬೈರೇಗೌಡರು ಧನ್ಯವಾದವನ್ನು ಕೂಡ ಸಲ್ಲಿಸಿದ್ದಾರೆ. ಕಾರಣ ಅಹಿತಕರ ಘಟನೆ ಆಗಿತ್ತು. ಮಹಿಳಾ ಅಧಿಕಾರಿಗೆ ಅವರ ಪ್ರೈವಸಿಗೆ ಗೌರವಕ್ಕೆ ಧಕ್ಕೆ, ಘನತೆಗೆ ಧಕ್ಕೆ, ಮಹಿಳಾ ಅಧಿಕಾರಿ ಅನ್ನೋದು ನೋಡದೆ ಹೊಡೆದಿದ್ದು ರಾದ್ಧಾಂತ ಕಾರಣ ಆಗಿತ್ತು ಈ ಪ್ರಕರಣ. ವರ್ತೂರು ಪೊಲೀಸ್ ಠಾಣೆ ನಿವಾಸಿ ಈ ಬಸವರಾಜ್ ಅನ್ನೋದು ಗೊತ್ತಾಗ್ತಾ ಇದೆ. ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷ ಅಂತ ಇವನು ಹೆಸರಿಗೆ ಬಸವರಾಜು. ಸಂಘಟನೆ ಹೆಸರಲ್ಲಿ ಹೋರಾಟ ಗಲಾಟೆಯನ್ನು ಆರೋಪಿ ಆಗಾಗ ಮಾಡ್ತಾ ಇದ್ದಂತೆ. ಬಸವರಾಜ್ ಮೇಲೆ ಹಲವು ಠಾಣೆಗಳಲ್ಲಿ ಕ್ರಿಮಿನಲ್ ಕೇಸ್ ಕೂಡ ದಾಖಲಾಗಿದೆ ಅನ್ನೋ ತಿಳಿದು ಬರ್ತಾ ಇದೆ. ಶಿವಾಜಿನಗರದ ಬಸ್ ಸ್ಟಾಪ್ ಪಕ್ಕದಲ್ಲೇ ಇವನು ಒಂದು ಜಾಗನ ಕಬ್ಜಾ ಮಾಡಿರ್ತಾನೆ. ಅಂದ್ರೆ ಫುಟ್ಪಾತ್ ಅಂಗಡಿಯನ್ನ ಬಸವರಾಜ್ ಪಡುಕೋಟೆ ಹೊಂದಿರ್ತಾನೆ. ಅಂಗಡಿ ಮಾಲೀಕರ ಹತ್ರ ಇವನು ವಸೂಲಿ ಮಾಡ್ತಾ ಇರ್ತಾನೆ. ಹಪ್ತ ವಸೂಲಿನೋ ಅಥವಾ ಜಾಗ ಬಿಟ್ಟಿದ್ದೀನಲ್ವಾ, ಹಿಂಗಾಗಿ ನೀನು ನನಗೆ ಮಾಮೂಲು ಕೊಟ್ಬಿಡು ಅಂತ ಕೇಳ್ತಿರ್ತಾನಂತೆ. ಒಂದು ವೇಳೆ ಈ ಜಾಗನ ತೆರವು ಮಾಡಿದ್ರೆ ಅಧಿಕಾರಿಗಳು ಇವನಿಗೆ ಸಿಗ್ತಾ ಇದ್ದು ಮಾಮೂಲಿ ಮಿಸ್ ಆಗುತ್ತೆ ಅಂತ ಹೇಳಿ ರೋಷಾವೇಶದಲ್ಲಿ ಬಂದು ಅಧಿಕಾರಿಗಳ ಮೇಲೆ ದರ್ಪವನ್ನು ತೋರಿಸಿದ್ದಾನೆ. ಈ ಮೂತಿಗಳನ್ನು ನೋಡಿದ್ರೆ ಇವ್ರು ನಿಜವಾಗ್ಲೂ ಕನ್ನಡನ ಉಳಿಸ್ತಾರೆ. ಶಾಲ್ ಹಾಕೊಂಡು ಸಂಘಟನೆ ಹೆಸರು ಹೇಳ್ಕೊಂಡು ಏನು ಬೇಕಾದರೂ ಮಾಡ್ಬೋದಾ? ಫುಟ್ಪಾತ್ ಇವ್ರ ತಾತನ ಮನೆ ಆಸ್ತಿನ? ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್ ನೇರ ಸಂಪರ್ಕದಲ್ಲಿ. ಲೋಕೇಶ್, ಈ ವ್ಯಕ್ತಿಯ ಹಿನ್ನೆಲೆ ಏನು, ಮತ್ತೆ ಯಾರಿಗಾದ್ರೂ ಬ್ಲ್ಯಾಕ್ ಮೇಲ್ ಗೀಕ್ ಮೇಲ್ ಮಾಡ್ತಿದ್ನ ಈ ವ್ಯಕ್ತಿ? ಇಂಥವರೆಲ್ಲ ಇಂಥದ್ರಲ್ಲೇ ತುಂಬಾ ಎಕ್ಸ್ಪರ್ಟ್ಸ್ ಇರ್ತಾರೆ. ಸೊ ಅಂತ ಮಾಹಿತಿಗಳೇನಾದ್ರು ಸಿಕ್ಕಿದೆಯಾ? ಖಂಡಿತ ಈ ವ್ಯಕ್ತಿ ಮೇಲೆ ಹಿಂದೆನೂ ಕೂಡ ಹಲವು ಸ್ಟೇಷನ್ಗಳಲ್ಲಿ ಪ್ರಕರಣಗಳಿವೆ ಎನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಈ ಒಂದು ಘಟನೆ ನೋಡಾದ್ಮೇಲೂ ಕೂಡ ಈ ವ್ಯಕ್ತಿ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು, ವಸೂಲಿ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದೆ ಎನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಪೊಲೀಸರು ಈಗ ಆತನನ್ನ ಬಂಧನ ಮಾಡಿ ಎಲ್ಲ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ನಿನ್ನೆ ನಡೆದಂಥ ಘಟನೆ ಏನಿದೆ, ಈ ಘಟನೆಯಲ್ಲಿ ಪ್ರಮುಖ ಆರೋಪಿ ಈತನೇ. ಅಲ್ಲಿ ವ್ಯಾಪಾರಿಗಳಿಂದ ವಸೂಲಿ ಮಾಡುವಂಥದ್ದು, ಒಂದಷ್ಟು ಅಂಗಡಿಗಳನ್ನು ಬಾಡಿಗೆ ಬಿಟ್ಟಿದ್ದ ಎನ್ನುವಂಥದ್ದು. ಇವರು ತೆರವು ಕಾರ್ಯಾಚರಣೆ ಮಾಡಿದ್ರೆ ಅದರಲ್ಲಿ ಬರ್ತಾ ಇರ್ತಕ್ಕಂಥ ಲಾಭ ಹಣ ನನಗೆ ಸಿಗೋದಿಲ್ಲ ಅಂತೇಳಿ ಬಂದಂಥ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿ, ಪೆಪ್ಪರ್ ಸ್ಪ್ರೇ ಮಾಡಿ ಆ ರೀತಿ ಹಲ್ಲೆಯನ್ನು ಮಾಡಿರುವಂಥದ್ದು. ಈಗ ಆತನನ್ನು ಸೇರಿ ಒಟ್ಟು 11 ಮಂದಿಯನ್ನು ಬಂಧನ ಮಾಡಿರುವಂಥದ್ದು. 11 ಮಂದಿಯನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತಾರೆ. ಈತ ಹಿನ್ನೆಲೆ ಏನು, ಯಾವ್ಯಾವ ಸ್ಟೇಷನ್ಗಳಲ್ಲಿ ಈತನ ಪ್ರಕರಣ ದಾಖಲಾಗಿತ್ತು, ಮತ್ತೆ ಈತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ, ಯಾರಿಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿದ, ಅದೆಲ್ಲದರ ಮಾಹಿತಿಯನ್ನು ತೆಗೆಯುವಂಥ ಕೆಲಸ ಪೊಲೀಸರು ಮಾಡ್ತಾರೆ. ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಈಗಾಗಲೇ ನಿನ್ನೆ ರಾತ್ರಿ ಆತನನ್ನ ಬಂಧನ ಮಾಡಿರುವಂಥದ್ದು, ವಿಚಾರಣೆ ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ. ಜೊತೆಗೆ ಜಿಬಿಎ ಅಧಿಕಾರಿಗಳು ಕೂಡ ಆತನಿಗೆ ನೋಟಿಸ್ ಕೊಡಬೇಕು ಅಂತೇಳಿ ಮುಂದಾಗ್ತಾ ಇದ್ದಾರೆ. ಬೋರಿಂಗ್ ಆಸ್ಪತ್ರೆ ಮುಂಭಾಗದಲ್ಲಿ ಒಂದು ಅಂಗಡಿ ಇದೆ. ಆ ಅಂಗಡಿ ಇವರ ಒಂದು ಆಫೀಸ್ ಇರುವಂಥದ್ದು. ಆ ಆಫೀಸು NOCನ ಪಡ್ಕೊಂಡಿದ್ಯಾ ಇಲ್ವಾ ಎನ್ನುವಂಥ ಚೆಕ್ ಮಾಡಿ ನೋಟಿಸ್ ಕೊಡುವಂಥ ಕೆಲಸ ಕೂಡ ಮಾಡ್ತಾ ಹೋಗ್ತಾ ಇದ್ದಾರೆ. ಇವತ್ತು ಅಲ್ಲಿ ತೆರವು ಕಾರ್ಯಾಚರಣೆ 2ನೇ ದಿನವೂ ಕೂಡ ಮುಂದುವರೆದಿರುವಂಥದ್ದು. ಈ ರೀತಿ ಹಲ್ಲೆಗೆ ಒಳಗಾಡದಂಥ ಅಧಿಕಾರಿಗಳೇಂದ್ರೆ ಅವ್ರಿಗೂ ಕೂಡ ಚಿಕಿತ್ಸೆ ತೆಗೆದುಕೊಂಡು ಈಗ ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಈತನನ್ನ ಬಂಧನ ಮಾಡಿದರೆ ನಾನ್ ಬೇಲೆಬಲ್ ಕೇಸನ್ನು ಕೂಡ ಹಾಕಿರುವಂಥದ್ದು. ಈತನ ಹಿನ್ನೆಲೆಯನ್ನ ಪತ್ತೆ ಹಚ್ಚಿ ಜನ್ಮಜಾಲ ಆಡುವಂಥ ಕೆಲಸ ಪೊಲೀಸರು ಮಾಡ್ತಾ ಇರುವಂಥದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ.